ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ರುಚಿ ಪಯಣಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಎಗ್ ಪಪ್ಸನ್ನು ಮಾಡಿ ತೋರಿಸ್ತಿದ್ದೀನಿ. ಇದರಲ್ಲಿರುವಂತಹ ವಿಶೇಷ ಏನಂದರೆ ಯಾವುದೇ ಮೈದಾ ಬಳಸದಂತೆ, ಜೊತೆಗೆ ಓವನನ್ನು ಬಳಸದಂತೆ ನಾವು ಮನೆಯಲ್ಲೂ ಕೂಡ ಎಗ್ ಪಪ್ಸನ್ನು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ರುಚಿಯಾಗಿ ಮನೆಯಲ್ಲೇ ಹೈಜೆನಿಕ್ ಆಗಿ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡಿದೆ, ಇದನ್ನು ಯಾವೆಲ್ಲ ಪದಾರ್ಥನ ಉಪಯೋಗಿಸ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮೈದಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ, ಹಾಗಾಗಿ ನಾವು ಮೈದಾನ ಆದಷ್ಟು ಕಡಿಮೆ ಬಳಸೋದನ್ನು ಕಲ್ತ್ಕೋಬೇಕು. ಹಾಗಾಗಿ ಈಗ ಬನ್ನಿ ಹೇಗೆ ಮಾಡಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನಾನು ಒಂದು ಬೌಲ್ಗೆ 1.5 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ರವೆಯನ್ನು ಸಹ, ರವೆ ಅಂತಂದರೆ ಸಣ್ಣ ರವೆ ಬರುತ್ತೆ ನೋಡಿ, ಅದನ್ನು ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಅದನ್ನು ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೋತೀನಿ. ಆಯಿಲನ್ನು ಹಾಕ್ಕೊಂಡು ಒಂದು 2-3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನೀರನ್ನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಅದನ್ನು ಒಂದು ಹದವಾಗಿ, ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಹದವಾಗಿ ಕಲಿಸ್ಕೋತೀವಿ ನೋಡಿ, ತೀರ ಗಟ್ಟಿನೂ ಬೇಡ, ತೀರ ತೆಳುವೂ ಬೇಡ, ಆ ರೀತಿ ಒಂದೇ ಸತಿ ನೀರನ್ನು ಹಾಕೋಬಾರ್ದು. ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಈ ಹದವಾಗಿ ಕಲಿಸ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಬಿಡೋಣ. ಒಂದು ಟೈಮ್ ಇದ್ದರೆ 1 ಗಂಟೆ ಟೈಮ್ ಇಟ್ಬಿಟ್ರು ಆಗುತ್ತೆ. ಇಲ್ಲ ಅಂದರೆ ಮಿನಿಮಮ್ ಒಂದು 20 ನಿಮಿಷನಾದ್ರು ಸೈಡ್ಗೆ ಎತ್ತಿಟ್ಬಿಡಿ. ನಾವು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಬಂದಿರುತ್ತೆ. ಸೈಡ್ಗೆ ಎತ್ತಿಟ್ಬಿಡೋಣ. ಈಗ ಒಂದು ಪ್ಯಾನನ್ನು ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಹಸಿಮೆಣ್ಸಿಕಾಯನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇದಕ್ಕೆ ಹಸಿಮೆಣ್ಸಿಕಾಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಪಪ್ಸನ್ನು ಮಾಡ್ತೀವಲ್ಲ ಅದಕ್ಕೆ ತಕ್ಕ ಹಾಗೆ ನಾವು ಅದನ್ನು ಸ್ಟಫಿಂಗನ್ನು ರೆಡಿ ಮಾಡ್ಕೋಬೇಕು. ನಾವು ಹಸಿಮೆಣ್ಸಿಕಾಯನ್ನು ಹುರ್ಕೊಂಡಿದ್ದಾದ ನಂತರ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಒಂದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು. ಅದಕ್ಕೆ ಸ್ಟಫಿಂಗಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೋಬೇಕು. ನಾವು ಚಪಾತಿ ಹಿಟ್ಟಿಗೂ ಕೂಡ ಗೋಧಿ ಹಿಟ್ಟಿಗೂ ನಾವು ಉಪ್ಪನ್ನು ಹಾಕಿ ಕಲಿಸ್ಕೊಂಡಿದ್ದೀವಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನಾವು ಎಷ್ಟು ಸ್ಟಫಿಂಗನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಗೂ ಗರಂ ಮಸಾಲ, ಸ್ವಲ್ಪ ಅರಿಶಿನದ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದನ್ನು ಸೈಡ್ಗೆ ಎತ್ತಿಟ್ಬಿಡೋಣ. ಇದು ರೆಡಿಯಾಗಿದೆ. ಈಗ ನಾವು ಇದಕ್ಕೆ ಚಪಾತಿ ಹಿಟ್ಟನ್ನು ಕಲಸಿದ್ದೀವಲ್ಲ ಅದನ್ನು ಚಪಾತಿ ಅದಕ್ಕೆ ಒಂದು 6 ಚಪಾತಿ ಆಗೋಷ್ಟು ನಾವು ಒತ್ತಿ ರೆಡಿ ಮಾಡಿ ಇಟ್ಕೋಬೇಕು ಒಂದೇ ಸತಿಗೆ. ಇದನ್ನೆಲ್ಲ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಒಟ್ಟಿಗೆ ನಾವು ಎಷ್ಟು ಕಲಸಿಟ್ಕೊಂಡಿದ್ದೀವಲ್ಲ ಗೋಧಿ ಹಿಟ್ಟನ್ನು, ಅದೆಷ್ಟು ಚಪಾತಿ ಆಗುತ್ತೆ ಅಷ್ಟು ಚಪಾತಿ ಆಗೋಷ್ಟನ್ನು ಒಂದೇ ಸತಿ ರೆಡಿ ಮಾಡ್ಕೊಂಡ್ಬಿಟ್ರೆ, ಎಲ್ಲ ರೆಡಿ ಮಾಡಿಕೊಂಡು ನಾವು ಪಪ್ಸ್ಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ. ಈಗ ನೋಡಿದ್ರಿ ಅಲ್ವಾ, ಇದನ್ನು ಈ ರೀತಿ ಹದವಾಗಿ ನಾವು ತೆಳುನೂ ಬೇಡ ಗಟ್ಟಿನೂ ಬೇಡ ಮಾಡ್ಕೋಬೇಕು. ಈಗ ನಾನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಪುನಃ ಆಯಿಲಲ್ಲೇ ನೀರು ಹಾಕಬಾರ್ದು, ಆಯಿಲ್ನೇ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ತುಪ್ಪ, ಆಯಿಲ್ ಎರಡನ್ನೂ ಹಾಕ್ಕೊಂಡು, ನಿಮಗೆ ತುಪ್ಪನೇ ಬೇಕು ಅಂದರೆ ತುಪ್ಪ ಹಾಕಿದ್ರೂ ನಡೆಯುತ್ತೆ. ತುಪ್ಪ ಮತ್ತು ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೋಡಿ ಈ ಹದವಾಗಿ ಬರಬೇಕು. ಇಲ್ಲಿ ತೋರಿಸ್ತಿದ್ದೀನಲ್ಲ, ಸ್ವಲ್ಪನೂ ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಾಡಿಕೊಂಡ್ರೆ ಈ ಹದವಾಗಿ ಬರಬೇಕು ನೋಡಿ. ಯಾಕೆ ಅಂದರೆ ಪದರವಾಗಿ ಪಪ್ಸ್ ಬರಬೇಕು ನೋಡಿ. ಈಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಿಟ್ಟನ್ನು ಹಾಕ್ಕೊಂಡು ಅದ್ರ ಮೇಲೆ ನಾವೇನು ಮಿಶ್ರಣ ಕಲಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಕೈಯಿಂದ ನಾನು ಸ್ಪ್ರೆಡ್ ಮಾಡ್ತಿದ್ದೀನಿ. ಒಂದು ಚಪಾತಿ ಹಾಕಿದ ಮೇಲೆ ಪುನಃ ಒಂದು ಅದೇ ಸೇಮ್ ಮೆಥಡನ್ನು ನಾವು 6 ಲೇಯರಲ್ಲಿ ಹಾಕ್ಕೊಳ್ಳೋದು. ಎಲ್ಲನೂ ಒತ್ತಿಟ್ಕೊಂಡಿದ್ವಲ್ಲ ಅದಷ್ಟನ್ನು ರೆಡಿ ಮಾಡಿಕೊಂಡು ಎಲ್ಲಾದ್ರ ಮೇಲೂ ಏನು ಮಿಶ್ರಣ ಮಾಡಿಟ್ಕೊಂಡಿದ್ದೀವಿ ಅದಷ್ಟನ್ನು ನಾವು ಸ್ಪ್ರೆಡ್ ಮಾಡ್ಕೋತಾ ಬರಬೇಕಾಗತ್ತೆ. ಇದಿಷ್ಟು ಎಲ್ಲ ಆದ ನಂತರ ಏನು ಮಾಡಬೇಕು, ಇದನ್ನು ಸುತ್ತ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ಇದನ್ನು ಸುತ್ತ 4 ಭಾಗದಲ್ಲಿ ಕರೆಕ್ಟಾಗಿ ಸಮಭಾಗ ಬರೋ ರೀತಿ ಸಮವಾಗಿ ಬರಬೇಕು. 4ದಲ್ಲೂ ಎಕ್ಸ್ಟ್ರಾ ಇರುವಂಥ ಪೀಸಸನ್ನು ಕಟ್ ಮಾಡಿ ತೆಗೆದಾಕ್ಬಿಡೋಣ. ನೋಡಿ ಈ ರೀತಿ ಚಾಕು ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ. 6 ಚಪಾತಿಯಲ್ಲಿ ಇಷ್ಟು 4 ಆಗುತ್ತೆ ನಮಗೆ ಪಪ್ಸು.
ಈಗ ಇದರಲ್ಲಿ ಇರುವಂಥದ್ದನ್ನು ಎಕ್ಸ್ಟ್ರಾ ಇನ್ನು ನೆಕ್ಸ್ಟ್ ಮಾಡ್ತೀವಲ್ಲ ಅದಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಹಿಟ್ಟು ವೇಸ್ಟ್ ಏನಾಗೋದಿಲ್ಲ. ಈಗ ನೋಡಿ 4 ಅಂದರೆ 2 ಮೊಟ್ಟೆ, ಉಂಡೆ ಮೊಟ್ಟೆ ಕೂಡ ಹಾಕೋಬೋದು. ನಾವು ಇದರಲ್ಲಿ ಬಾಯಲ್ ಮಾಡಿರುವಂತಹ ಅರ್ಧ ಮೊಟ್ಟೆಯನ್ನು ಇದಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಒಂದೊಂದರಲ್ಲಿ ಒಂದೊಂದು ಪಪ್ಸು ರೆಡಿ ಆಗಿಬಿಡತ್ತೆ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ನೋಡಿ, ಇದನ್ನು ಈ ರೀತಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಏನು ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕು. ಮಾಡಿ ಇನ್ನೊಂದು ಸ್ವಲ್ಪ ಅಗಲವಾಗಿ ಅದು 6 ಪದರನೂ ಇದಾಗೋ ರೀತಿ ನಾವು ಅದಕ್ಕೆ ಒತ್ಕೋಬೇಕಾಗತ್ತೆ. ಒತ್ತಿ ನಾವು ಸ್ಟಫಿಂಗ್ ರೆಡಿ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕಿ ಅದ್ರ ಮೇಲೆ ಮೊಟ್ಟೆಯನ್ನು ಬೇಯಿಸಿರುವಂಥ ಮೊಟ್ಟೆಯನ್ನು ಹಾಕ್ಕೋಬೇಕು, ಬೇಯಿಸಿಟ್ಕೋಬೇಕು. ಅದನ್ನು ಸುತ್ತ ಇರುವಂತಹ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಪಪ್ಸ್ಗೆ ಅದಷ್ಟನ್ನು ಕವರ್ ಮಾಡ್ಕೋಬೇಕು. ಕವರ್ ಮಾಡಿ ನಮಗೆ ಅದನ್ನು ಸೈಡ್ಗೆ ಎತ್ತಿಟ್ಕೋಬೇಕು. ಎಲ್ಲವನ್ನು ಇದೇ ರೀತಿ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಆಯಲನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಆಯಲ್ ಕಾಯಬೇಕು. ಕಾದ ನಂತರ ಈ ನಾವೇನು ಸ್ಟಫಿಂಗ್ ಇರುತ್ತಲ್ಲ ಎಗ್ ಪಪ್ಸ್ದು ಅದಷ್ಟು ನಾವು ಒಂದೊಂದಾಗಿ ಇದನ್ನು ಎಣ್ಣೆಯಲ್ಲಿ ಹಾಕ್ಕೋಬೇಕು. ಮೇಲೆ ಕೆಳಗಡೆ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಜಾಸ್ತಿ ಉರಿ ಬೇಡ, ಯಾಕೆಂದರೆ ಮೇಲೆಲ್ಲ ಸೀದೋದಂಗೆ ಆಗಿಬಿಟ್ರೆ ನಮಗೆ ಅದು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ. ಹಂಗಾಗಿ ಒಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮೇಲೆ ಕೆಳಗಡೆ ಅದನ್ನು ಬದಲಾಯಿಸ್ತಾ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮೇಲೆ ಕೆಳಗಡೆ ಉಲ್ಟಾ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಪಪ್ಸ್ ಏನಿದೆಯಲ್ಲ ಒಳಗಡೆ ಮೇಲೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇದಿಷ್ಟನ್ನು ನಾವು ಪ್ರೊಸೀಜರನ್ನು ನಾವು ಎಗ್ ಪಪ್ಸಲ್ಲಿ ನಾವು ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಏಕೆಂದರೆ ಮೈದಾ ಬೇಗ ಜೀರ್ಣ ಆಗೋದಿಲ್ಲ. ಹಾಗಾಗಿ ಮೈದಾನ ಜಾಸ್ತಿ ಬಳಸೋದು ಬೇಡ ಅಂಥೇಳಿ ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡಿರುವಂಥದ್ದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಎಗ್ ಪಪ್ಸನ್ನು ಬೇಕ್ರಿಲಿ ಯಾವ ರೀತಿ ಕೊಡ್ತಾರಲ್ಲ ಅದಕ್ಕಿಂತನೂ ಒಂದು ಏನು ಹೇಳ್ತೀವಿ, ಒಂದು ಕೈ ಜಾಸ್ತಿ ಅಂತ ಹೇಳ್ತೀವಲ್ಲ ಆ ರೀತಿ ತುಂಬಾ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು. ಜೊತೆಗೆ ನಾವೇ ಮಾಡಿರುವಂಥದ್ದು ಅನ್ನುವಂತಹ ಏನು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೋಡಿ, ತುಂಬಾ ಇಷ್ಟಪಟ್ಟು ತಿನ್ನಬಹುದು. ಆ ರೀತಿ ಮಾಡ್ಕೋಬಹುದು. ಈ ರೀತಿಯೇ ಒಂದೇ ಕಡೆ ಬಿಡಬಾರ್ದು, ಸೀದೋಗಿಬಿಡುತ್ತೆ. ಈಗ ನೋಡಿ, ಆಲ್ಮೋಸ್ಟ್ ಪಪ್ಸ್ ರೆಡಿಯಾಗಿದೆ ಅಲ್ಲ. ಈಗ ಇದನ್ನು ಎತ್ತಿಟ್ಕೊಂಡ್ಬಿಡೋಣ. ಎತ್ತಿಟ್ಕೊಂಡು ಉಳಿದಂತಹ ಮಿಕ್ಕ ಏನು ಪಪ್ಸ್ಗಳಿದೆಯಲ್ಲ ಇದೇ ರೀತಿ ನಾವು ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ಬೇಗನೆ ಆಗೋಗ್ಬಿಡುತ್ತೆ. ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಬಿಟ್ಟರೆ ಬೇಯಿಸೋದು ಬೇಗನೆ ಆಗೋಗ್ಬಿಡುತ್ತೆ. ನೋಡಿ, ಈಗಾಗಲೇ ನಮಗೆ ಸ್ಟಫಿಂಗು ನಾವು ರೆಡಿ ಮಾಡಿರ್ತೀವಿ ಬೇಯಿಸಿ, ಜೊತೆಗೆ ಮೊಟ್ಟೆಯನ್ನು ಬೇಯಿಸಿರ್ತೀವಿ. ಹಾಗಾಗಿ ಇದಿಷ್ಟು ಗೋಧಿ ಹಿಟ್ಟು ಏನಿದೆಯಲ್ಲ ಅದಷ್ಟು ಬೇಯಬೇಕಷ್ಟೇ. ಅದ್ರ ಜೊತೆಲಿ ಎಲ್ಲ ಬೇಯಬೇಕಲ್ವ, ಹೊಂದ್ಕೊಳ್ಳೋ ರೀತಿ ಬೆಂದರೆ ಸಾಕಾಗತ್ತೆ. ಈಗ ನೋಡಿ, ರೆಡಿಯಾಗಿದೆ ಎಗ್ ಪಪ್ಸು. ಈಗ ರೆಡಿಯಾಗಿದೆ. ಮಿಕ್ಕವೂ ಅಷ್ಟೇ ನಾನು ಇದೇ ರೀತಿ ಹಾಕ್ಕೊಂಡು ಎಲ್ಲವನ್ನು ಎಣ್ಣೆಯಲ್ಲಿ ಕರ್ಕೋತೀನಿ. ನೋಡಿ, ಇದೇ ರೀತಿ ನೀಟಾಗಿ ಬೇಯಿಸ್ಕೊಂಡ್ಬಿಡಬೇಕು. ಈಗ ಎಲ್ಲ ಪಪ್ಸು ರೆಡಿಯಾಗಿದೆ. ಬನ್ನಿ ಆಗಿದೆ, ಸರ್ವ್ ಮಾಡೋಣ. ಒಂದು ಬಾಳೆ ಎಲೆ ಮೇಲೆ ಹಾಕ್ತಾಯಿದ್ರೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ಎಲ್ಲ ಪಪ್ಸು ರೆಡಿಯಾಗಿದೆ. ಈಗ ಎಲ್ಲ ಪಪ್ಸನ್ನು ನಾವು ಈಗ ಸರ್ವ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಪಪ್ಸು. ನೀವು ಇದೇ ರೀತಿ ಟ್ರೈ ಮಾಡಿ. ಇದನ್ನು ಕಟ್ ಮಾಡಿ ಸಹ ತೋರಿಸ್ತೀನಿ. ಒಳಗೆಲ್ಲ ಯಾವ ರೀತಿ ಬಂದಿದೆ ಅಂತ ನೋಡಿ. ಎಷ್ಟು ನೀಟಾಗಿ ಬೆಂದಿದೆ ಮತ್ತು ಎಷ್ಟು ಚೆನ್ನಾಗಿ ಕೂಡ ಕಾಣ್ತಾ ಇದೆ. ಹಾಗಿದ್ರೆ ನಾವು ಮನೆಯಲ್ಲೇ ಮಾಡ್ಕೋಬೋದಲ್ವ. ಹೊರಗಡೆ ತಿಂಡಿಯನ್ನು ತಿನ್ನೋದನ್ನು ಅವಾಯ್ಡ್ ಮಾಡಿ ಆದಷ್ಟು ಮನೆಯಲ್ಲೇ ನೀವು ಕಾರಣ ಕೊಡ್ಬೋದು, ನಮ್ಮ ಹತ್ರ ಓವನ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಏನಿಲ್ಲ ಅಂದ್ರೂ ಸಹ ನಾವು ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ. ಹಾಗಾಗಿ ನೀವು ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.